ಈಗ ರಾಜ್ಯ ದೇಶ ವಿದೇಶಕ್ಕೆ ಸಂಬಂಧಪಟ್ಟ ಹಾಗಿನ ಕೆಲ ಪ್ರಮುಖ ಸುದ್ದಿಯನ್ನು ಬನ್ನಿ ಕ್ವಿಕ್ ಆಗಿ ನೋಡ್ಕೊಳ್ಳೋಣ. ಪ್ರಧಾನಿ ನರೇಂದ್ರ ಮೋದಿ ಆರ್ಎಸ್ಎಸ್ನ ಶತಮಾನೋತ್ಸವ ಸ್ಮರಣಾರ್ಥವಾಗಿ ವಿಶೇಷ ಅಂಚೆ ಚೀಟಿ ಮತ್ತು ನಾಣ್ಯವನ್ನು ಬಿಡುಗಡೆ ಮಾಡಿದ್ದಾರೆ. ದೆಹಲಿಯಲ್ಲಿ ಆರ್ಎಸ್ಎಸ್ ಶತಮಾನೋತ್ಸವ ಸಂಭ್ರಮಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ರಾಷ್ಟ್ರಕ್ಕೆ ಆರ್ಎಸ್ಎಸ್ ನೀಡಿದ ಕೊಡುಗೆಗಳನ್ನು ಎತ್ತಿ ತೋರಿಸುವಂತೆ ವಿಶೇಷವಾಗಿ ವಿನ್ಯಾಸಗೊಳಿಸಿರುವ ಅಂಚೆ ಚೀಟಿ, ₹100 ಮುಖಬೆಲೆಯ ನಾಣ್ಯವನ್ನು ಮೋದಿ ಲೋಕಾರ್ಪಣೆ ಮಾಡಿದ್ದಾರೆ. ಧರ್ಮಸ್ಥಳ ಬುರುಡೆ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಚಿನ್ನಯ್ಯ ಕೋರ್ಟ್ಗೆ ತಂದುಕೊಟ್ಟಿದ್ದ ಬುರುಡೆ ಪುರುಷನದ್ದು ಅನ್ನೋದು ಎಫ್ಎಸ್ಎಲ್ ವರದಿಯಿಂದ ಸ್ಪಷ್ಟ ಆಗಿದೆ. ಉತ್ಖನನ ಸಂದರ್ಭದಲ್ಲಿ ಸ್ಪಾಟ್ ನಂಬರ್ 6 ಮತ್ತು 11ರಲ್ಲಿ ಸಿಕ್ಕಿದ್ದಂಥ ಮೂಳೆಗಳು ಕೂಡ ಪುರುಷರದ್ದೇ ಅನ್ನೋದು ದೃಢಪಟ್ಟಿದೆ. ಬಂಗ್ಲೆಗುಡ್ಡದಲ್ಲಿ ವಿಠಲ್ಗೌಡ ತೋರಿಸಿದ್ದ ಸ್ಥಳದಲ್ಲಿ ಸಿಕ್ಕಿದ್ದಂಥ 7 ಬುರುಡೆ ಮತ್ತು ಮೂಳೆಗಳನ್ನು ಎಸ್ಐಟಿ ಇನ್ನೂ ಎಫ್ಎಸ್ಎಲ್ಗೆ ಕಳಿಸಿಲ್ಲ ಅನ್ನೋದು ಗೊತ್ತಾಗಿದೆ. ಕೇಂದ್ರ ಸರ್ಕಾರಿ ನೌಕರರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ದಸರಾ ಹಬ್ಬದ ದಿನವೇ ತುಟ್ಟಿ ಭತ್ಯೆ 3% ಹೆಚ್ಚಳಕ್ಕೆ ಕೇಂದ್ರ ಸಚಿವ ಸಂಪುಟ ಅನುಮೋದನೆಯನ್ನ ನೀಡಿದೆ. ಈ ಆದೇಶ ಜುಲೈ 1ರಿಂದ ಅನ್ವಯ ಆಗುತ್ತೆ. 49.19 ಲಕ್ಷ ಕೇಂದ್ರ ಸರ್ಕಾರಿ ನೌಕರರು ಮತ್ತು 68.72 ಲಕ್ಷ ಪಿಂಚಣಿದಾರರಿಗೆ ಪ್ರಯೋಜನದ ಲಾಭ ಸಿಗಲಿದೆ.